ಹಲವಾರು ಅನುಮಾನಗಳು ಮೂಡ್ತಾ ಇದೆ. ಏಕೆಂದ್ರೆ ಬಿಜೆಪಿ ನಾಯಕರು ಕೊಡ್ತಾ ಇರುವಂತ ಹೇಳಿಕೆಯಿಂದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಚಂದ್ರು ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಮೂಡ್ತಾ ಇದೆ. ಯಾವ್ದು ಸತ್ಯ ಅಂತ ನಂಬಬೇಕು, ಯಾವ್ದು ಸುಳ್ಳು, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಸತ್ಯ ಹೇಳ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಗೊಂದಲ ಮೂಡ್ತಾ ಇದೆ ಈಗ. ಯಾಕೆಂದ್ರೆ ಈ ಹೇಳಿಕೆಗಳು ಆ ರೀತಿಯಾಗಿ ಹೊರಗೆ ಬರ್ತಾ ಇದೆ. ತಮ್ಮ ಅಂದ್ರೆ ಸರ್ಕಾರದ ಭಾಗವಾಗಿರುವಂತ ಒಬ್ರು ಕಮಿಷನರ್ ಹೇಳಿಕೆಯನ್ನ ನಂಬಲಿಕ್ಕೆ ರೆಡಿ ಇಲ್ಲ ಬಿಜೆಪಿ ಅವರು. ಇಲ್ಲ, ಅವ್ರು ಹೇಳ್ತಿರೋದೇ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಚಂದ್ರು ಕೊಲೆಗೆ ಧರ್ಮದ ಲೇಪವನ್ನ ನೀಡಲಿಕ್ಕೆ ಮುಂದಾಗ್ಲಾಗ್ತಾ ಇದೆ. ಕೊಲೆ ಕಾರಣದಲ್ಲೂ ಕೂಡ ಈಗ ಟಫ್ ಆದಂತ ವಾರ್ ನಡೀತಾ ಇದೆ. ಹೋಮ್ ಮಿನಿಸ್ಟರ್ ವರ್ಸಸ್ ಕಮಿಷನರ್. ಸರ್ಕಾರದಲ್ಲೇ ಸತ್ಯ ಮತ್ತು ಸುಳ್ಳಿನ ಸಂಕೋಲೆ. ಯಾವುದು ಸುಳ್ಳ, ಯಾವುದು ಸತ್ಯ ಅಂತ ಪ್ರಶ್ನೆ ಮಾಡುವಂತಿದೆ. ನಾವು ಅಧಿಕೃತವಾಗಿ ಯಾರನ್ನು ನಂಬ್ತೀವಪ್ಪ? ಕೋರ್ಟ್ ಅಂದ್ರೆ ಕೋರ್ಟ್ ಕೊಡುವಂತ ತೀರ್ಪನ್ನು ನಂಬಲೇಬೇಕು. ಈಗ ಪೊಲೀಸ್ ಹೇಳುವಂತ ತನಿಖೆಯಲ್ಲಿ ಏನ್ ರಿಪೋರ್ಟ್ ಕೊಡ್ತಾರೋ ಅದನ್ನು ನಂಬಲೇಬೇಕಾಗಿದೆ. ಯಾರೊಬ್ರು ಹೇಳಿಕೆಯನ್ನ ಕೊಡ್ತಾನೆ ಹೋಗ್ತಾರೆ ರಾಜಕಾರಣಿಗಳು, ಅವ್ರು ಹೇಳಿದ್ದೆಲ್ಲ ನಾವು ನಂಬಕ್ಕಾಗಲ್ಲ. ಆದ್ರೆ ಕಮಿಷನರ್ ತನಿಖೆ ಯಾವ ರೀತಿಯಾದಂತ ರೀತಿಯಲ್ಲಿ ನಡೆದಿದೆ, ಆ ಪೊಲೀಸರು ಏನಂತ ಮಾಹಿತಿ ಕೊಟ್ಟಿದ್ದಾರೆ, ಆ ಆಧಾರದ ಮೇಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ಇವತ್ತು ಅವರ ಹೇಳಿಕೆನೆ ಸುಳ್ಳು ಅಂತ ಹೇಳುವಂತ ಕೆಲಸ ಆಗ್ತಾ ಇದೆ. ಅದು ಬಿಜೆಪಿ ಪಕ್ಷದ MLC ಇಂದ. ಏನ್ ಹೇಳಿದ್ದಾರೆ ಹಾಗಾದ್ರೆ ಬಿಜೆಪಿ ಪಕ್ಷದ MLC ರವಿಕುಮಾರ್ ಅವರು, ಅದನ್ನು ಕೂಡ ತೋರಿಸ್ತೀವಿ ನಿಮ್ಗೆ. ತಾಯಿಯವರು, ಅವ್ರ ಚಿಕ್ಕಮ್ಮ ಅವರು, ನೆರೆಹೊರೆಯವರು ಎಲ್ಲರೂ ಕೂಡ ಇದನ್ನೇ ಹೇಳಿ. ಹೌದು, ಆ ಬೈಕ್ಗೆ ಆಕ್ಸಿಡೆಂಟ್ ಆಗಿದ್ದು ನಿಜ. ಆ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಗಲಾಟೆ ಆದಂತ ಸಂದರ್ಭದಲ್ಲಿ ಇವನು ಕನ್ನಡದಲ್ಲಿ ಮಾತಾಡಿದ್ದಾನೆ. ಕನ್ನಡ ಮೇ ನೈ ಚಾಯಿ ಹಮ್ಕೋ ಉರ್ದು ಮೇ ಚಾಯಿ, ಉರ್ದುನಲ್ಲಿ ಮಾತಾಡಿ ಅಂತ ಹೇಳಿದರು. ಉರ್ದುನಲ್ಲಿ ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾರೆ. ಇದನ್ನು ಸೈಮನ್ ಹೇಳಿದ್ದಾನೆ. ಅವನಿಗೂ ಕೂಡ ಹಲ್ಲೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಸೈಮನ್ ಅಲ್ಲಿಂದ ಹೋಗಿದ್ದಾನೆ. ಮತ್ತೆ ಬಂದು ನೋಡಿದಾಗ ಅವನ ಹತ್ಯೆ ಆಗಿರ್ತಕ್ಕಂಥದ್ದು, ಚುಚ್ಚಿ ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು, ರಕ್ತಸ್ರಾವ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ನಾನು ಹೇಳ್ತೇನೆ, ಪೊಲೀಸ್ ಕಮಿಷನರ್ ಹೇಳಿರ್ತಕ್ಕಂಥದ್ದು ಸುಳ್ಳು. ತಮ್ಮ ತಲೆ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಸುಳ್ಳು ಹೇಳಿದ್ದಾರೆ ನಾಡಿಗೆ. ಅವ್ರ ತಾಯಿಯವರು, ಅವ್ರ ಚಿಕ್ಕಮ್ಮ. ನೋಡಿದ್ರಲ್ಲ ರವಿಕುಮಾರ್ ಅವರ ಹೇಳಿಕೆಯನ್ನ. ಪೊಲೀಸ್ ಕಮಿಷನರ್ ತಮ್ಮ ತಲೆ ಮೇಲೆ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅವ್ರ ತಲೆ ಮೇಲೆ ಬರುತ್ತೆ? ಏನ್ ಇನ್ವೆಸ್ಟಿಗೇಷನ್ ಆಗ್ತಾ ಇರುತ್ತೆ ಅದರ ಆಧಾರದ ಮೇಲೆ ಹೇಳ್ಬೇಕಾಗತ್ತೆ ಪೊಲೀಸ್ ಕಮಿಷನರ್. ಅವತ್ತು ಹೋಮ್ ಮಿನಿಸ್ಟರ್ ಹೇಳಿದ್ರು, ಪ್ರಾಥಮಿಕವಾಗಿ ಯಾರೊಬ್ರು ಮಾಹಿತಿ ಕೊಟ್ರು, ಅದಕ್ಕೆ ಹೇಳ್ಬಿಟ್ಟೆ ನಾನು. ಉರ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉರ್ದು ಮಾತಾಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೊಲೆಯನ್ನ ಮಾಡಲಾಗಿದೆ, ಚೂರಿಯಿಂದ ಚುಚ್ಚಿ ಚುಚ್ಚಿ ಕೊಂದ್ರು ಅಂತ ಹೇಳಿದ್ರು ಹೋಮ್ ಮಿನಿಸ್ಟರ್. ಅದಾದ್ಮೇಲೆ ತಮ್ಮ ಹೇಳಿಕೆ ತಪ್ಪಾಗಿದೆ. ಹೌದು, ಈಗ ಬರ್ತಾ ಇದೆ ಮಾಹಿತಿ, ಅದನ್ನ ಹೇಳ್ತಾ ಇದ್ದೀನಿ. ಇದು ಗಾಡಿ ಟಚ್ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿ ಸಾವನ್ನಪ್ಪಿರುವಂತದ್ದು, ಕೊಲೆ ಮಾಡಲಾಗಿರುವಂತದ್ದು ಅಂತ ಹೇಳಿದ್ರು. ಈಗ ಬಿಜೆಪಿ MLC ಆಗಿರುವಂತ ರವಿಕುಮಾರ್ ಅವರು ಹೇಳ್ತಾ ಇದ್ದಾರೆ, ಅವತ್ತು ಪೊಲೀಸ್ ಕಮಿಷನರ್ ಕೊಟ್ರಲ್ಲ ಹೇಳಿಕೆ ಅದೇ ಸುಳ್ಳು. ಸತ್ಯ ಏನಪ್ಪಾ ಅಂದ್ರೆ ಉರ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉರ್ದು ಮಾತಾಡ್ಲಿಲ್ಲ ಅಂತ ಹೇಳಿದ್ದ ಕಾರಣಕ್ಕೋಸ್ಕರನೇ ಮುಸ್ಲಿಂ ಗುಂಡು ಇವರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ MLC ರವಿಕುಮಾರ್ ಅವರು. MLC ರವಿಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್ ಅವರು ಮಾತನಾಡಿಸಿದ್ದಾರೆ, ಚಿಟ್ಚಾಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರವಿಕುಮಾರ್ ಏನ್ ಹೇಳಿದ್ರು ನೋಡ್ಕೊಂಬ. ಬೆಂಗಳೂರಿನಲ್ಲಿ ನಡೆದಿದ್ದ ಚಂದ್ರುವಿನ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇದೇ ಉರ್ದು ವಿಚಾರವಾಗಿ ಅವನ ಕೊಲೆಯಾಗಿದೆ ಎಂಬಂತ ಹೇಳಿಕೆಯನ್ನ ಹಿಂದೆ ಗೃಹ ಸಚಿವರೇ ಕೊಟ್ಟಿದ್ರು. ಅದಾದ ಬಳಿಕ ತಮ್ಮ ಹೇಳಿಕೆಯನ್ನು ಹಿಂದಕ್ಕೆ ಪಡೆದಿದ್ರು. ಆದ್ರೆ ಇದೀಗ ಬರ್ತಿರುವಂತ ಮಾಹಿತಿ ಉರ್ದುವಿನ ವಿಚಾರಕ್ಕಾಗಿ ಅವನ ಕೊಲೆಯಾಗಿದೆ ಎಂಬಂತ ಮಾಹಿತಿ ಬರ್ತಾ ಇದೆ. ಇದೇ ವಿಚಾರವನ್ನ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಕೂಡ ಹೇಳಿದ್ರು. ಸರ್, ಏನಂತ ಹೇಳಿದ್ರು, ಈಗಾಗಲೇ ಈ ಒಂದು ಕೊಲೆ ಪ್ರಕರಣ ಕೊಲೆ ಆಗ್ಬಿಟ್ಟಿದೆ, ಅದರ ನಂತರ ನಂತಿರುವಂತ ತನಿಖೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ, ಅಂದ್ರೆ ಬೇರೆ ಬೇರೆ ದಿಕ್ಕನ್ನು ಪಡೆದುಕೊಳ್ತಿರೋದು ಯಾಕೆ? ನೋಡಿ, ನಾನು ನಿನ್ನೆ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದೆ. ಸೈಮನ್ನು ಆ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಚಂದ್ರನ ಜೊತೆನಲ್ಲೇ ಇದ್ದವನು. ಏನು ಬೈಕ್ ಆಕ್ಸಿಡೆಂಟ್ ಆಗತ್ತೆ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದ. ಬೈಕ್ ಆಕ್ಸಿಡೆಂಟಿಂದ ಸಾವಾಗಿಲ್ಲ. ಆಗ ಬೈಕ್ ಆಕ್ಸಿಡೆಂಟ್ ಆದಾಗ ಒಂದು ಜಗಳ ಆಗತ್ತೆ, ಗಲಾಟೆ ಆಗತ್ತೆ. ಆ ಸಂದರ್ಭದಲ್ಲಿ ಸುತ್ತ ಮುಸ್ಲಿಂ ಗುಂಡಾಗಳು ಇರ್ತಾರೆ. ಆಗ ಕನ್ನಡದಲ್ಲಿ ಇವ್ರು ಹೇಳ್ತಾರೆ, ಇಲ್ಲ ಬಿಟ್ಬಿಡಿ, ನನಗೆ ತೊಂದರೆ ಇಲ್ಲ, ತೊಂದರೆ ಆಗ್ತಿದೆ, ನನಗೆ ಕ್ಷಮಿಸಿ ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ, ಕನ್ನಡದಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಕೂಡ, ಮನವಿ ಮಾಡಿದಾಗಲೂ ಕೂಡ ಅವ್ರಿಗೆ ಕ್ಷಮಿಸಲ್ಲ, ಬಿಡಲ್ಲ. ತಮಿಳಲ್ಲಿ ಹೇಳಿದ್ರು ಬಿಡಲ್ಲ. ಉರ್ದುನಲ್ಲಿ ಮಾತಾಡು ಅಂತ ಅವರು ಒತ್ತಾಯಿಸ್ತಾರೆ.
ಉರ್ದು ಬಂದರೆ ಮಾತಾಡೋದು ಅವನು. ಉರ್ದು ಬರದೇ ಇದ್ದಂಥ ಸಂದರ್ಭದಲ್ಲಿ ಅವರು ಚಾಕುವಿನಿಂದ ಅವ್ರ ತೊಡೆಗೆ ಚುಚ್ತಾರೆ, ಬಲವಾಗಿ ಸಾಕಷ್ಟು ಹೊಡಿತಾರೆ, ಅವರಿಗೆ ರಕ್ತಸ್ರಾವ ಆಗತ್ತೆ. ಆವಾಗ ಅವನು ಬಿಡ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಸೈಮನ್ಗೂ ಕೂಡ ಹೊಡಿತಾರೆ, ಅವನು ಓಡೋಗ್ತಾನೆ ತಾನು ಬದುಕೋಕ್ಕೋಸ್ಕರ. ಆಮೇಲೆ ಮತ್ತೆ ವಾಪಸ್ ಬಂದಾಗ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ಚಂದ್ರು. ಅಂದ್ರೆ ಉರ್ದುವಿನ ವಿಚಾರವಾಗಿನೇ ಈ ಕೊಲೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಚುಚ್ಚಿ ಕೊಲೆ ಮಾಡಿದ್ದಾರೆ. ಸೈಮನ್ನೇ ಹೇಳ್ತಾನೆ, ನಾವು ಮೊನ್ನೆ ಈಗ 3-4 ದಿನದ ಕೆಳಗಡೆ ನಮ್ಮ BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಅವ್ರ ಜೊತೆನಲ್ಲಿ ನಾನು, ನಮ್ಮ SC ಮೋರ್ಚಾದ ಅಧ್ಯಕ್ಷ ಆಗಿರುವಂಥ ನಾರಾಯಣ ಸ್ವಾಮಿ ಚಲವಾದಿಯವರು, ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ PC ಮೋಹನ್ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಜೊತೆಗೆ ಹೋದಾಗ ಅವ್ರ ಮನೆಯಲ್ಲೂ ಕೂಡ ಅದನ್ನೇ ಹೇಳ್ತಾರೆ, ನೆರೆಹೊರೆಯವರು ಕೂಡ ಅದನ್ನೇ ಹೇಳ್ತಾರೆ. ಯಾವ್ದು ನಂಬಬೇಕು? ವಿಡಿಯೋದಲ್ಲಿನೂ ಕೂಡ ಸೈಮನ್ ಹೇಳಿರೋದನ್ನ ನಾವು ನೋಡಿದೆ, ಎಲ್ಲರೂ ನೋಡಿದ್ದಾರೆ. ಆ ರೀತಿಯಾಗಿ ಅಂದ್ರೆ ಇದು ಈಗ ಇವತ್ತು ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಕಮಿಷನರ್ ಅವರು, ಕಮಲ್ ಪಂತ್ ಅವರು. ಹೇಳ್ತಾ ಇದ್ದೀನಿ ಅದು ಸುಳ್ಳು, ನಾನು ಮತ್ತೆ ಹೇಳ್ತಾ ಇದ್ದೀನಿ ಅದು ಸುಳ್ಳು. ಯಾಕೆ ಈ ರೀತಿ ಗೊಂದಲ ಯಾಕೆ ಆಗ್ತಿದೆ? ಜೊತೆಗೆ ಏನಂತ ಹೇಳಿದ್ರೆ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನ ಡಿಪಾರ್ಟ್ಮೆಂಟ್ನವ್ರು ಕೊಡೋದು ಸರಿನಾ? ಹಾಗಾಗಿ ಸೈಮನ್ ಇರ್ಬೋದು, ಅವ್ರ ನೆರೆಹೊರೆಯವರು ಇರ್ಬೋದು, ಅವ್ರ ಮನೆಯವರು ಇರ್ಬೋದು, ಎಲ್ಲ ಸೇರಿಸಿ ತನಿಖೆ ನಡೆಸಲಿ. ಸತ್ಯ ಹೊರಗಡೆ ಬರುತ್ತೆ. ಉಪ್ಪು ತಿಂದವನು ನೀರು ಕುಡಿಬೇಕು. ಅದೇ ಈ ತನಿಖೆಯಲ್ಲಿ ಪೊಲೀಸರ ತನಿಖೆ ಹಾದಿ ತಪ್ತಾ ಇದೆಯಾ ಅಥವಾ ವೈಫಲ್ಯ ಆಗ್ತಾ ಇದೆ ಅಂತ ಹೇಳಿ ತನಿಖೆ ನಡೆಸಲಿ. ಇನ್ನೊಂದು ತನಿಖೆ ಶುರುವಾಗಿದೆಯಲ್ಲ ಗೊತ್ತಿಲ್ಲ, ತನಿಖೆ ನಡೆಸಲಿ. ಗೃಹ ಸಚಿವರು ಸತ್ಯನೇ ಹೇಳಿದ್ದಾರೆ, ಇಲ್ಲ ಹಿಂಗೆ ಜಗಳ ಆಯಿತು, ಉರ್ದು ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಹತ್ಯೆ ಮಾಡಿದ್ದಾರೆ ಅಂತ ಸತ್ಯನೇ ಹೇಳಿದ್ದಾರೆ. ಆಮೇಲೆ ಪೊಲೀಸರು ತಿರುಚಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗುತ್ತೆ. ಇವತ್ತು ಏನಂತ ಹೇಳಿದ್ರೆ ಮತ್ತೊಮ್ಮೆ ಪೊಲೀಸ್ ಕಮಿಷನರ್ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಮಗೆ ತನಿಖೆ ಸಂದರ್ಭದಲ್ಲಿ ಸೈಮನ್ ಹೇಳಿರುವಂತದ್ದನ್ನು ಏನಿತ್ತು ಅದನ್ನು ನಾನು ಉಲ್ಲೇಖ ಮಾಡಿದ್ದೀನಿ, ನಾನು ಒಪ್ಪೋದಿಲ್ಲ, ಇದ್ರ ಬಗ್ಗೆ ತನಿಖೆ ಆಗಲಿ. ಇದು ರವಿಕುಮಾರ್ ಅವರು ಹೇಳುವಂತ ಮಾತು. ಈ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಆಗಲಿ ಮತ್ತು ಸತ್ಯ ಹೊರಬರಲಿ ಎಂಬಂತ ಹೇಳಿಕೆಯನ್ನು ಅವ್ರು ಕೊಡ್ತಾ ಇದ್ದಾರೆ. ಯಗೀಶ್ವರ್ ಜೊತೆ ಅನಿಲ್ ಬಾಸೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನ ಚಂದ್ರು ಸಾವನ್ನಪ್ಪದಂತ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಬೆಳಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ್ಮೇಲೆ ಪೊಲೀಸರು ಮಾಹಿತಿಯನ್ನ ತೆಗೆದುಕೊಂಡ ನಂತರ ಒಂದು ಹೇಳಿಕೆಯನ್ನ ಕೊಟ್ರು. ಬೆಳಗ್ಗೆ ಕೊಟ್ಟಿದ್ದಂತ ಹೇಳಿಕೆಗೆ ಯೂ-ಟರ್ನ್ ಹೊಡೆದ್ರು. ಹಾಗಾದ್ರೆ ಏನ್ ಹೇಳಿದ್ರು ಗೃಹ ಸಚಿವರು ಅವತ್ತಿನ ಸಂದರ್ಭದಲ್ಲಿ ನೋಡ್ಕೊಂಡು ಹತ್ಯೆ ಆಗಿದೆ, ನಾನು ಮಾಹಿತಿ ತಗೊಂಡಿದ್ದೀನಿ. ಉರ್ದು ಮಾತಾಡಲಿಕ್ಕೆ ಹೇಳಿದ್ರು, ಅವನಿಗೆ ಬರಲಿಲ್ಲ, ಕನ್ನಡ ಬಿಟ್ಟು ಬೇರೆ ಬರೋದಿಲ್ಲ ಅಂತ ಹೇಳಿದಾಗ ಅವನ್ನ ಚೂರಿಯಿಂದ ಚುಚ್ಚಿ ಕೊಂದಿದ್ದಾರೆ, ಅಮಾನುಷವಾಗಿ ಕೊಂದಿದ್ದಾರೆ. ಅವನೊಬ್ಬ ದಲಿತ ಯುವಕ, ಬಹಳ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ಈಗಾಗಲೇ ಕೆಲವು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ನಮ್ಮ ಪೊಲೀಸರು. ಚಂದ್ರುಗೆ ಚೂರಿ ಇರ್ತದ ಘಟನೆ ಹಿನ್ನೆಲೆಯಲ್ಲಿ ತಕ್ಷಣದ ನನಗೇನು ಮಾಹಿತಿ ಸಿಕ್ಕಿತ್ತು ಅದನ್ನು ಹೇಳಿಬಿಟ್ಟೆ. ಆದರೆ ಈಗ ವಿಸ್ತೃತವಾದಂಥ ವರದಿ ಬಂದಿದೆ. ಎರಡೂ ವೆಹಿಕಲ್ಗಳ ನಡುವೆ ಡಿಕ್ಕಿಯಾಗಿದೆ. ಅದರ ಹಿನ್ನೆಲೆಯಲ್ಲಿ ನಡೆದಂಥ ವಾಗ್ವಾದದ ಹಿನ್ನೆಲೆಯಲ್ಲಿ ಚಂದ್ರು ತೊಡೆಗೆ ಒಬ್ಬ ಚೂರಿಯನ್ನು ಇರಿದಿದ್ದಾನೆ. ಹಾಗಾಗಿ ಆತನ ಕರ್ಕೊಂಡು ಹೋಗೋದ್ರೊಳಗಾಗಿ ತೀರೋಗಿದ್ದಾನೆ ಚಂದ್ರು. ಹಾಗಾಗಿ ಆ ವರದಿ ಸ್ವಲ್ಪ ನನ್ನ ಕಡೆಯಿಂದ ಭಾಷೆಯ ಬಗ್ಗೆ ಇದ್ರ ಬಗ್ಗೆ ಅಂತೇಳಿ ಹೇಳಿಬಿಟ್ಟು ಅದು ತಪ್ಪಾಗಿದೆ. ಸೊ ಗೃಹ ಸಚಿವನಾಗಿ ನಾನು ಸರಿಯಾದ ರೀತಿ ತನಿಖೆ ಆಧಾರದಲ್ಲಿ ನಾನು ಮಾಹಿತಿಯನ್ನ ನೀಡಿದ್ದೇನೆ. ತನಿಖೆ ಹೆಂಗ್ ನಡೀತಾ ಇದೆ, ಅವ್ರು ಏನ್ ಮಾಹಿತಿ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾನು ಮಾಹಿತಿಯನ್ನ ನೀಡಿದ್ದೇನೆ. ಬೈಕ್ ಟಚ್ ಆಗಿದ್ದಕ್ಕೆ ಚಂದ್ರು ಹತ್ಯೆ ಆಗಿದೆ, ಸುಳ್ಳು ಹೇಳಿಲ್ಲ ನಾನು. ರವಿಕುಮಾರ್ ಅವರ ಮಾತಿಗೆ ಕಮಿಷನರ್ ಕಮಲ್ ಪಂತ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟರು. ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರು ರವಿಕುಮಾರ್ ಅವರು. ಅದಕ್ಕೆ ಕಮಿಷನರ್ ಕಮಲ್ ಪಂತ್ ಅವರು ಹೇಳಿಕೆಯನ್ನ ಕೊಟ್ಟರು, ಸ್ಪಷ್ಟವಾಗಿ ಹೇಳಿದ್ರು ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ಆಧಾರದಲ್ಲಿ ನಡೀತಾ ಇದೆ, ಏನಂತ ಮಾಹಿತಿ ಸಿಕ್ಕಿದೆ ಆ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಎಲ್ಲೂ ಕೂಡ ಸುಳ್ಳು ಹೇಳಿಲ್ಲ ಚಂದ್ರು ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ತಿರುಗೇಟನ್ನು ನೀಡಿದ್ರು. ಮೋಸ್ಟ್ ಪ್ರಾಬಬ್ಲಿ ರವಿಕುಮಾರ್ ಅವ್ರಿಗಾಗಿರ್ಬೋದು ಅಥವಾ ಬೇರೆ ನಾಯಕರಿಗೆ, ಬಿಜೆಪಿ ನಾಯಕರಿಗೆ ಮೋಸ್ಟ್ ಪ್ರಾಬಬ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಇವರು ಹೇಳಿಕೆ ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಏನಾದರೂ ನೋವಾಗಿದೆಯಾ ಅನ್ನೋ ಗೊತ್ತಿಲ್ಲ. ಯಾಕೆಂದ್ರೆ ಇವ್ರು ಹೇಳ್ತಾ ಇದಾರಲ್ಲ ರವಿಕುಮಾರ್ ಅವರು, ಅವ್ರು ಹೇಳ್ತಾ ಇರೋದೇ ಸುಳ್ಳು ಅಂತ ಹೇಳ್ತಾರೆ. ಇನ್ಯಾರು ಸರ್ಟಿಫಿಕೇಟ್ ಕೊಡಬೇಕು, ಇನ್ಯಾರು ಹೇಳಿಕೆಯನ್ನ ಕೊಡಬೇಕು, ಇನ್ಯಾರ ಹೇಳಿಕೆಯನ್ನ ಕನ್ಸಿಡರ್ ಮಾಡ್ತಾರೆ? ಹಾಗಾದ್ರೆ ಇವರು ಇದನ್ನೇನು ಕೋರ್ಟ್ ಬಂದ್ಬಿಟ್ಟು ತನಿಖೆ ಮಾಡ್ಬಿಟ್ಟು ಇದೇ ಸತ್ಯ ಅಂತ ಏನಾದರೂ ತೀರ್ಪು ಕೊಡಬೇಕಾಗಿದೆಯಾ? ನಾಲ್ಕನೇ ತಾರೀಕು ಮಧ್ಯರಾತ್ರಿ 2:30 ಗಂಟೆ ಸಮಯದಲ್ಲಿ ಸೈಮನ್ ರಾಜ್ ಮತ್ತು ಚಂದ್ರು ಇಬ್ಬರು ನೆಂಟರಾಗಿದ್ದಾರೆ. ಇವರು
ಫ್ರೆಂಡ್ಸು ನೆಂಟರ ಅವರು ಹಳೆ ಗುಡ್ಡದ ಹಳ್ಳಿಗೆ ಅಲ್ಲಿ ಊಟಕ್ಕೆ ಚಿಕನ್ ತಿನ್ನಲಿಕ್ಕೆ ಹೋಗಿದ್ರು. ಅಲ್ಲಿ ಅಂಗಡಿ ಮುಚ್ಚಿದ್ರಿಂದ ವಾಪಸ್ ಅವರು ಆ ಕಡೆ ತಮ್ಮ ಊರ ಕಡೆ ಹೋಗ್ತಾಯಿದ್ರು. ಬೇರೆ ಕಡೆ ಅಲ್ಲಿ ಅಂಗಡಿ ಓಪನ್ ಇರ್ಬೋದು ಅಂತ ನೋಡ್ತಿದ್ರು. ಅಲ್ಲಿ ಒಂದು ಹೋದಾಗ ದಾರಿಯಲ್ಲಿ ಇನ್ನೊಂದು ಬೈಕ್ ಜೊತೆ ಡಿಕ್ಕಿ ಆಯಿತು. ಆ ಡಿಕ್ಕಿಯನ್ನು ಶಬೀರ್ ಅಂತ ಒಬ್ಬ ಶಾಹಿದ್ ಅಂತ ಒಬ್ಬ ಮನುಷ್ಯ ಕೊಡ್ತಾಗ ಅದು ಡಿಕ್ಕಿ ಆದ್ಮೇಲೆ ಅಲ್ಲಿ ವಾದ ಆಯಿತು. ಆವಾಗ ಈ ಶಾಹಿದ್ ಅದೇ ಪಕ್ಕದಲ್ಲಿ ವಾಸ ಮಾಡೋದ್ರಿಂದ ತಮ್ಮ 2 ಜನ ತಮ್ಮ ಫ್ರೆಂಡ್ಸ್ಗೆ ಕರೆದಿದ್ದ. ಈ 3 ಜನರ ಜೊತೆ ಏನೋ ವಾದ ಆದ್ಮೇಲೆ ಇವನು ತೊಡೆಗೆ ಈ ಚಂದ್ರು ತೊಡೆಗೆ ಚಾಕುವಿಂದ ಹಲ್ಲೆ ಮಾಡಿದ್ದ. ತದನಂತರ ಇವ್ರು 3 ಜನ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಇವ್ರಿಗೆ ಅಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಚಂದ್ರು ಮರೆತುಪಟ್ಟಿದ್ದಾನೆ. ಆಮೇಲೆ ಪೊಲೀಸರೆಲ್ಲ ಕೇಸ್ ತಗೊಂಡು ನಿನ್ನೆ ರಾತ್ರಿ ಈ 3 ಜನರನ್ನು ನಿನ್ನೆ ಸಂಜೆ 3 ಜನರನ್ನು ದಸ್ತಗಿರಿ ಮಾಡಿದ್ದಾರೆ. ನಮ್ಮ ಪೊಲೀಸ್ ಅವರು ಮಾಡಿರೋ ತನಿಖೆಯಲ್ಲಿ 3 ಜನರದು ಬಗ್ಗೆ ಮಾಹಿತಿ ಸಿಕ್ಕಿದೆ. 3 ಜನರ ಪೊಲೀಸರು ದಸ್ತಗಿರಿ ಭಾಷೆ ವಿಚಾರಕ್ಕೋಸ್ಕರ ಈ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ನಡೆದ ಮೇಲೆ ವಾದ ನಡೆದಿದೆ. ಅದರಿಂದ ನನಗೆ ಇರೋ ಎಲ್ಲ ಮಾಹಿತಿ ಪ್ರಕಾರ ನಾನು ನಿಮಗೆ ಕೇಸ್ದು ವಿಷಯ ಬಗ್ಗೆ ಹೇಳಿದ್ದೀನಿ. ಆವಾಗ ಡಿಕ್ಕಿ ಆಗಿ ಅವ್ರ ನಡುವೆ ವಿವಾದ ಆದಾಗಿ ಅದಕ್ಕೆ ಈ ಘಟನೆ ನಡೆದಿದೆ. ನನಗೆ ಇರೋ ಎಲ್ಲ ಮಾಹಿತಿ ಪ್ರಕಾರ ನಾನು ನಿಮಗೆ ಕೇಸ್ದು ವಿಷಯ ಬಗ್ಗೆ ಹೇಳಿದ್ದೀನಿ. ಆವಾಗ ಡಿಕ್ಕಿ ಆಗಿ ಅವ್ರ ನಡುವೆ ವಿವಾದ ಆದಾಗಿ ಅದಕ್ಕೆ ಈ ಘಟನೆ ನಡೆದಿದೆ. ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೆ ಇದೊಂದು ಒತ್ತಡ ಇರುತ್ತೆ. ಯಾರಾದ್ರೂ ರಾಜಕಾರಣಿಗಳು ಕೊಟ್ಟಂತ ಹೇಳಿಕೆಯನ್ನ ಅತ್ಲಾಗ ಸಮರ್ಥನೆ ಮಾಡ್ಕೊಳ್ಳಂಗೂ ಇಲ್ಲ, ತಳ್ಳ ಹಾಕಂಗೂ ಇರಲ್ಲ. ಅಂತ ಒತ್ತಡದ ಪರಿಸ್ಥಿತಿಯಲ್ಲಿ ಇರ್ತಾರೆ. ಯಾಕೆಂದ್ರೆ ಎಲ್ಲಿ ಅವ್ರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ಅವರ ಬುಡಕ್ ಬಂದ್ಬಿಡುತ್ತೆ ಅನ್ನುವಂತ ಭಯನೂ ಕೂಡ ಕಾಡ್ತಾ ಇರುತ್ತೆ. ಅಂತ ಪರಿಸ್ಥಿತಿಯಲ್ಲಿದ್ದಾರೆ ಕಮಿಷನರ್ ಆಗಿರ್ಬೋದು, ಯಾವುದೇ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು. ನಾವು ಉರ್ದು ಮಾತಾಡಿಲ್ಲ ಅಂತ ಕೊಲೆ ಬೈಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಟಚ್ ಆಯ್ತು. ಕೊಲೆ ನಡೆದಿದ್ದಕ್ಕೆ ಕಾರಣ ಏನು ಅಂದ್ರೆ ಬೈಕ್ ಟಚ್ ಆಗಿದ್ದ ಇಲ್ಲಿ ಕೊಲೆಗೆ ಕಾರಣ ಅಂತ ಸಾಕಷ್ಟು ಜನ ಮಾತನಾಡಿದ್ರು. ಅದರಲ್ಲಿ ಹೋಮ್ ಮಿನಿಸ್ಟ್ರು ಕೂಡ ಮಾತನಾಡಿದ್ದಂಥದ್ದು ಕಮಿಷನರ್ ಹೇಳಿಕೆ ಕೊಟ್ಟಾದ್ಮೇಲೆ. ಬಟ್ ಆ ಹೇಳಿಕೆಗಳೇ ಈಗ ಉಲ್ಟಾ ಆಗ್ತಾ ಇದೆ. ನಾನು ಮಾಹಿತಿ ತಗೊಂಡಿದ್ದೀನಿ. ಉರ್ದು ಮಾತಾಡಲಿಕ್ಕೆ ಹೇಳಿದ್ರು, ಅವನಿಗೆ ಬರಲಿಲ್ಲ, ಕನ್ನಡ ಬಿಟ್ಟು ಬೇರೆ ಬರೋದಿಲ್ಲ ಅಂತ ಹೇಳಿದಾಗ ಅವನ್ನ ಚೂರಿಯಿಂದ ಚುಚ್ಚಿ ಕೊಂದಿದ್ದಾರೆ, ಅಮಾನುಷವಾಗಿ ಕೊಂದಿದ್ದಾರೆ. ಅವನೊಬ್ಬ ದಲಿತ ಯುವಕ, ಬಹಳ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ನನಗೆ ಇರೋ ಎಲ್ಲ ಮಾಹಿತಿ ಪ್ರಕಾರ ನಾನು ನಿಮಗೆ ಕೇಸ್ದು ವಿಷಯ ಬಗ್ಗೆ ಹೇಳಿದ್ದೀನಿ. ಆವಾಗ ಡಿಕ್ಕಿ ಆಗಿ ಅವ್ರ ನಡುವೆ ವಿವಾದ ಆದಾಗಿ ಅದಕ್ಕೆ ಈ ಘಟನೆ ನಡೆದಿದೆ. ಬೈಕ್ ಆಕ್ಸಿಡೆಂಟ್ ಆದಾಗ ಒಂದು ಜಗಳ ಆಗುತ್ತೆ, ಗಲಾಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಸುತ್ತ ಮುಸ್ಲಿಂ ಗುಂಡಾಗಳು ಇರ್ತಾರೆ ಕೂಡ. ಕನ್ನಡದಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಕೂಡ, ಮನವಿ ಮಾಡಿದಾಗಲೂ ಕೂಡ ಅವ್ರಿಗೆ ಕ್ಷಮಿಸಲ್ಲ, ಬಿಡಲ್ಲ. ಉರ್ದುನಲ್ಲಿ ಮಾತಾಡು ಅಂತ ಅವರು ಒತ್ತಾಯಿಸ್ತಾರೆ. ಉರ್ದು ಬಂದರೆ ಮಾತಾಡೋದು ಅವನು. ಉರ್ದು ಬರದೇ ಇದ್ದಂಥ ಸಂದರ್ಭದಲ್ಲಿ ಅವರು ಚಾಕುವಿನಿಂದ ಅವ್ರ ತೊಡೆಗೆ ಚುಚ್ತಾರೆ ಬಲವಾಗಿ. ಬೆಂಗಳೂರಿನ ಗೋರಿಪಾಳ್ಯದಲ್ಲಿ ಚಂದ್ರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉರ್ದು ಬರ್ದಿದ್ದಕ್ಕೆ ಕೊಲೆ ಎಂಬ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನ್ಯೂಸ್ 18 ಜೊತೆ ಚಂದ್ರು ಸ್ನೇಹಿತ ಸೈಮನ್ ಮಾತನಾಡಿದ. ಈ ಸಂದರ್ಭದಲ್ಲಿ ಆತ ಹೇಳಿದ್ದು ಉರ್ದು ಬರ್ದಿದ್ದಕ್ಕೆ ಕೊಲೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾನೆ. ಈತನೇ ಅವತ್ತು ಚಂದ್ರು ಜೊತೆ ಇದ್ದಿದ್ದಂಥದ್ದು. ಇವರಿಬ್ರು ಹೋಗುವಂತ ಸಂದರ್ಭದಲ್ಲಿ ಆ ಕೊಲೆ ಆಗಿರುವಂಥದ್ದು. ಗಾಡಿ ಟಚ್ ಆದ ವಿಚಾರಕ್ಕೆ ಗಲಾಟೆ ಆಯಿತು. ಆಗ ಅವರು ಉರ್ದುನಲ್ಲಿ ಬೈತಾ ಇದ್ರು, ನಮಗೆ ಉರ್ದು ಬರ್ತಾ ಇರಲಿಲ್ಲ, ಆಗ ಗಲಾಟೆ ಆಯಿತು ಅಂತ ಮಾತನಾಡ್ದ. ನಮ್ಮ ಪ್ರತಿನಿಧಿ ಅವನನ್ನ ಮಾತನಾಡಿಸಿದ್ದಾರೆ. ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಚಂದ್ರು ಕೊಲೆ ಪ್ರಕರಣ ಈಗ ಒಂದು ಟ್ವಿಸ್ಟ್ ಅನ್ನು ತೆಗೆದುಕೊಂಡಿದೆ. ಅವರ ಸ್ನೇಹಿತರು ಕೇವಲ ಭಾಷೆ ವಿಚಾರವಾಗಿ ಆ ಒಂದು ಹತ್ಯೆಯನ್ನ ಮಾಡಲಾಯಿತು ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸೈಮನ್ ಅವರ ಸ್ನೇಹಿತ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಅವತ್ತು ಕೊಲೆ ಆದ ದಿನ ಏನಾಯ್ತು ಅಂತ. ಕೊಲೆ ಆಗಿದ್ದ ದಿವಸ ಅದೇ ಸರ್, ಗಾಡಿ ಟಚ್ ಆಗಿ ಬೇಕಂತ ಜಗ್ಲಿಕ್ಕೆ ಕರೆದಿ ಅವರೇ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಜನ ಇದ್ರು, ಎಲ್ಲಿ ಕಾಯ್ತಾ ಇದ್ರು, ನೀವು ಯಾಕೆ ಆ ತರ ಹೋದ್ರಿ, ಎಲ್ಲೋಗಿದ್ರಿ ನೀವು ಅಂತ? ಇಲ್ಲ, ನನಗೆ ಗೊತ್ತಿರಂಗೆ ಇದು ಯಾರೇ ಬಂದ್ರು ಅಟ್ಯಾಕ್ ಮಾಡಕ್ಕೆ ರೆಡಿ ಇದ್ರು ಸರ್. ಅವರು ಯಾರೇ ಬಂದ್ರು ಅಟ್ಯಾಕ್ ಮಾಡಕ್ಕೆ ರೆಡಿ ಇದ್ರು. ಆ ಸಮಯದಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿದ್ವಿ. ಯಾಕೆ ನಾನು ಹಂಗೆ ಹೇಳ್ತಿದ್ದೀನಿ ಅಂದ್ರೆ, ನಾವು ಸುಮ್ನೆ ಜಗಳ ಮಾಡಕ್ಕೆ ಇದು ಮಾಡಿದ್ರೆ ಅದು ಆಮೇಲೆ ಹೋಗಿ ಚಾಕ್ ತಗೊಂಡ್ ಬಂದು ಹೊಡೆದಿದ್ರೆ ಅದು ಬೇರೆ. ಅವ್ರು ರೆಡಿಯಾಗಿ ಚಾಕ್ ಹಿಡ್ಕೊಂಡೆ ಜಗ್ಲಕ್ಕೆ ಆಡ್ತಾವ್ರಲ್ಲ, ಬೇಕಂತ ಜಗಳ ಮಾಡ್ತಾವ್ರ ಅಂದ್ರೆ, ನಾವು ತಪ್ಪು ಮಾಡಿದ್ರೆ ಚಾಕು ತಗೊಂಡ್ ಬಂದು ಆಮೇಲೆ ಹೊಡೆದಿದ್ರೆ ಅದು ಬೇರೆ. ಅದಕ್ಕೆ ಮುಂಚೆನೆ ನಮ್ಗೆ ಚಾಕ್ ತಗೊಳ್ಳಲ್ಲ ಬಂದೆ ಅಟ್ಯಾಕ್ ಮಾಡಿದ್ದಾರೆ ನಮ್ಮನ್ನ. ಭಾಷೆ ವಿಚಾರ ಅಲ್ಲಿ ಏನಾದ್ರು ಬಂತ? ಏನಂತ ಹೇಳಿದ್ರು ಅವರು? ಏನು ಉರ್ದು ಮಾತಾಡೋದ್ರ, ಕನ್ನಡ ಮಾತಾಡೋ, ಏನ್ ಹೇಳಿದ್ರು ಆಕ್ಚುಲಿ? ಏನು ಆಕ್ಚುಲಿ ನನಗೆ ಕನ್ನಡ ಅರ್ಥ ಆಗಲ್ಲ. ಉರ್ದಲ್ಲಿ ಹೇಳು, ಏನ್ ಹೇಳ್ತೀನಿ ನನಗೆ ಉರ್ದಲ್ಲಿ ಹೇಳು ಅಂತ ಹೇಳಿದ್ರು ಅಷ್ಟೇ. ನಾವು ಹಂಗೂ ಕನ್ನಡದಲ್ಲಿ ನಾ ಬೈದಿಲ್ಲಪ್ಪ ಹೋಗಪ್ಪ, ನಿನ್ನ ಬೈದಿಲ್ಲ ಹೋಗೋ
ಅಂತ ತಲ್ಬಿಟ್ವಿ. ಆಮೇಲೆ ಅವ್ನು ಚಾಕು ತಗೊಂಡು ಅಂತ ಜಗಳ ಮಾಡಿದ್ರು ಸರ್. ನೀವು ಅಲ್ಲೇ ಇದ್ದ ನಿಮ್ಮ ಪಕ್ಕದ ಅವ್ನ ಮುಂದೆ ಚಾಕು ಹಾಕಿದ್ದೆ ಹಿಂಗೆ? ಇಲ್ಲ, ನಾನು ಇರ್ಬೇಕಾದ್ರೆ ಅವನು ಚಾಕು ಎತ್ತಿದ್ದು ಸರ್. ನಾನು ಇರ್ಬೇಕಾದ್ರೆ ಚಾಕು ಎತ್ಬಿಟ್ಟೆ. ನಾನು ಸಡನ್ ಅಂತ ಅವ್ನ ಕೈ ಹಿಡ್ಕೊಂಡು ಅವನು ಇನ್ನ 3 ಜನ ಕರೀತಾವನೆ, ಅವರು ಚಾಕ್ ತಗೊಂಡು ಓಡ್ ಬಂದ್ರು, ಅಕ್ಕ ಪಕ್ಕದಲ್ಲಿ ಬಂದ್ಬಿಟ್ರು ಸರ್. ನಾನು ಹಿಂಗೆ ಹಿಡ್ಕೊಂಡು ಅವ್ನಿಗೆ ಚುಚ್ಬಿಟ್ರು, ಚಂದ್ರಿಗೆ ಅಷ್ಟು ಬೇಗ ಚುಚ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿಂದ ಬರ್ಬೇಕಾದ್ರೆ ಅವ್ರು ನನಗೆ ಅಟ್ಯಾಕ್ ಮಾಡಿ ಹಂಗೂ ನನಗೆ ಅಟ್ಯಾಕ್ ಮಾಡ್ತಾ ಬೀಸ್ತಾವ್ರೆ, ಮಚ್ಚಲ್ಲಿ ಬೀಸ್ತಾರೆ. ಹಂಗೂ ತಪ್ಪಿಸ್ಕೊಂಡು ನಾನು ಓಡಾಗ್ಬಿಟ್ಟೆ. ಅವ್ನಿಗೆ ಚುಚ್ಚಿರೋದು ನಾನು ನೋಡಿಲ್ಲ. ನಾನು ಓಡಾಗಂತ ಹೇಳಿದ ತಕ್ಷಣ ಅವ್ನು ಓಡಾಗಿದ್ದಾನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಷ್ಟು ಬೇಗ ನಾನು ಈ ಕಡೆ ಓಡೋದೆ, ಹಂಗೂ ತಪ್ಪಿಸ್ಕೊಂಡಿದ್ದಾನೆ ಅಂತ ಫೋನ್ ಮಾಡಿ ಕೇಳಿದೆ. ಅಷ್ಟು ಬೇಗ ಫೋನ್ ಎತ್ತಲಿಲ್ಲ ಅವನು. ತಿರ್ಗಾ ಓಡೋಗಿ ನೋಡಿದ್ರೆ ಅಲ್ಲೇ ಬಿದ್ದಿದ್ದಾನೆ, ಅವನು ಫುಲ್ಲು ಬ್ಲಡ್ ಅಲ್ಲೇ ಬಿದ್ದಿದ್ದಾನೆ. ಅವನ್ನ ಎತ್ಕೊಂಡು ಆಟೋದಲ್ಲಿ ಹಾಕೊಂಡು ಆಮೇಲೆ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದ್ದೆ. ಬರ್ಡೇ ಇತ್ತಾ ಏನೋ? ಎಲ್ಲ ನನ್ನ ಬರ್ಡೇ ಇತ್ತು ಸರ್. ಬರ್ಡೇ ಇತ್ತು, ತಿನ್ನಕ್ಕಂತ ಬಂದಿದ್ದೋಸ್ಕರ ಬೇರೇನಿಲ್ಲ ಸರ್. ಈಗ ಪೊಲೀಸರು ಮತ್ತೆ ಇದೇ ಸಂದರ್ಭದಲ್ಲಿ ಕೂಡ ಏನು ಹೇಳಿದ್ರು, ಹೋಮ್ ಮಿನಿಸ್ಟರ್ ಕೂಡ ಇದು ಹೇಳಿದ್ರು. ಈ ಒಂದು ಫಸ್ಟ್ ಅವರು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೂ ಕೂಡ ಭಾಷೆ ವಿಚಾರವಾಗಿ ಈ ತರ ಮಾತಾಡ್ಬೇಕಾದ್ರೆ ಸರ್, ಇದು ಭಾಷೆ ವಿಚಾರಕ್ಕಿಂತ ಅದು ಭಾಷೆ ವಿಚಾರ ಅಂತ ಏನು ಬಂದಿಲ್ಲ. ಆದ್ರೆ ನಾವು ಮುಸ್ಲಿಂ ಅವರಿಲ್ಲ ಅಂತ ಹೊಡೆದಿದ್ದು ನಿಜ ಸರ್. ಯಾರೇ ಬಂದ್ರು ಮುಸ್ಲಿಮರು ಬಿಟ್ಟು ಬೇರೆ ಯಾರೇ ಬಂದ್ರು ಹೊಡಿಬೇಕಂತ ಇದ್ರು. ಅವರು ಮಚ್ಚಿಗಿಚ್ಚೆಲ್ಲ ಹಿಡ್ಕೊಂಡು ಇದ್ರು. 20 ಜನ ಇದ್ರು ಮುಸ್ಲಿಮರು. ಯಾರು ಹೆಲ್ಪ್ ಮಾಡಿಲ್ಲ, ಒಬ್ರಿಗೆ ಪೊಲೀಸ್ಗೆ ಫೋನ್ ಮಾಡಿಲ್ಲ. ಹಂಗಿರ್ಬೇಕಾದ್ರೆ ಪೊಲೀಸ್ಗೆ ಫೋನ್ ಮಾಡ್ಬೇಕಾಗಿತ್ತು, ಇಲ್ಲ ಹೆಲ್ಪ್ ಮಾಡ್ಬೇಕಾಗಿತ್ತು, ಇಲ್ಲ ಹೊಡಿಬೇಡ್ರಪ್ಪ ಅಂತ ಒಂದು ಮಾತಾದ್ರೂ ಹೇಳ್ಬೇಕಾಗಿತ್ತು. ಎಲ್ಲ ಅವರೇ ಅಕ್ಕಪಕ್ಕದಲ್ಲಿ, ಎಲ್ಲ ಸ್ವಂತದವ್ರು ತಾನೆ, ಎಲ್ಲ ಅಕ್ಕಪಕ್ಕದಲ್ಲಿ ಇರೋರು ಹೇಳ್ಬೋದಾಗಿತ್ತಲ್ಲ ಸರ್. ಅವರು ಹೊಡಿಬೇಡ್ರಪ್ಪ, ಎಂತಕ್ಕಪ್ಪ ಸುಮ್ಮನೆ ಹೊಡಿತೀರಾ ಅಂತ ಹೇಳ್ಬೋದಾಗಿತ್ತಲ್ಲ. ಯಾರು ಹೇಳಿಲ್ಲ, ಯಾರು ಹೆಲ್ಪ್ ಮಾಡಿಲ್ಲ, ಯಾರು ಸಹಾಯಕ್ಕೆ ಬಂದಿಲ್ಲ. ಯಾರು ಸಹಾಯ ಬಂದಿಲ್ಲ. ಲಾಸ್ಟಲ್ಲಿ ನಾನೇ ಎತ್ಕೊಂಡೆ ಅವ್ನ ಆಸ್ಪತ್ರೆಗೆ ಬಂದು. ಯಾರಾದ್ರೂ ಒಬ್ರು ಸಹಾಯ ಫಸ್ಟ್ ಟೈಮ್ ಮಾಡಿದ್ರೆ ಇಷ್ಟೊತ್ತಿಗೆ ಆ ಜೀವ ಹೋಗ್ತಾ ಇದ್ದಿಲ್ಲ ಸರ್. ನೀವು ಕೆಲವರು ಏನೋ ಇದಾರ, ಈಗ ಅರೆಸ್ಟ್ ಆರು ಅಷ್ಟೇ ಮಾತ್ರ ಇದ್ರೆ ಇನ್ನೂ 2 ಟೀಮ್ಸ್ ಎಲ್ಲ ಅಲ್ಲಿ ಇದ್ರ ಹಿಂಗೆ ಸರ್? ಅದು ನಾನು ಏನಂದ್ರೆ ನನಗೆ ಒಡೆಯಕ್ ಬಂದವರು ಒಂದು 3 ಜನ. ಆದ್ರೆ ಸರ್, ಚಂದ್ರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಈಗಲೂ ಕೂಡ ಗೊಂದಲವನ್ನ ಮೂಡಿಸ್ತಾನೆ ಇದೆ. ಸಾಕಷ್ಟು ಜನ ನಾಯಕರ ಹೇಳಿಕೆಯನ್ನ ನೋಡ್ತಾ ಇದ್ರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ನಲ್ಪಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡೋಣ. ಜ್ಞಾನೇಂದ್ರ ಅವರು ಅರ್ಧ ಜ್ಞಾನ ಇರೋದು ತುಂಬಾ ದೊಡ್ಡ ತಪ್ಪು. ಇಡೀ ಜ್ಞಾನ ಇದ್ದಿದ್ರೆ ಅವ್ರಂತ ಮಾತು ಹೇಳ್ತಾ ಇರಲಿಲ್ಲ. ಇಲ್ಲ, ಜ್ಞಾನನೇ ಇಲ್ಲದೆ ಇದ್ದರೂ ಪರವಾಗಿರಲಿಲ್ಲ. ಅವ್ರ ಹತ್ರ ಅರ್ಧ ಜ್ಞಾನ ಇಟ್ಕೊಂಡ್ಬಿಟ್ಟು ಇಂಥ ಮಾತಾಡೋದು, ಇಂಥ ಒಂದು ಸಂದರ್ಭದಲ್ಲಿ ಏನು ಈ ಜಾಬು ಹಲಾಲು ನಡೀತಾ ಇರೋ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟ್ರಿ ಇಂಥ ಸ್ಟೇಟ್ಮೆಂಟ್ ಕೊಡೋದು ಅದು ಜವಾಬ್ದಾರಿ ಇಲ್ಲ. ಅವ್ರು ಯಾವುದೇ ನೈತಿಕತೆ ಇಲ್ಲ ಅವ್ರಿಗೆ ಆ ಹೋಮ್ ಮಿನಿಸ್ಟರ್ ಸ್ಥಾನದಲ್ಲಿರೋಕ್ಕೆ. ಅವ್ರು ಇಮಿಡಿಯೇಟಾಗಿ ರಿಸೈನ್ ಮಾಡಬೇಕು. ನಿನ್ನೆ ರಾಜ್ಯಾದ್ಯಂತ ಮಟ್ಟ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ, FIR ಅನ್ನು ಕೂಡ ಕೊಟ್ಟಿದ್ದೀವಿ, ಎಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ. ಕೋರ್ಟ್ ಮುಖಾಂತರ ನಾವು FIR ರಿಜಿಸ್ಟರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆಗದೇ ಇದ್ರೆ ಅವರು ರಿಸೈನ್ ಮಾಡೋ ತನಕ ನಾವು ಹೋರಾಟ ಮುಂದುವರಿಸ್ತೀವಿ. ಅವ್ರ ಮೇಲೆ ನೋಡೋಣ ತನಿಖೆ ಆದ್ಮೇಲೆ ಏನಂತ ತನಿಖೆಯಲ್ಲಿ ವರದಿ ಬರುತ್ತೆ ಅಂತ. ಯಾಕೆಂದ್ರೆ ಈ ಗೊಂದಲಗಳಿಗೆ ಎಲ್ಲದಕ್ಕೂ ಕಾರಣ ಆಗ್ತಾ ಇರೋದು ಒಂದ್ ಕಡೆ ಕಮಿಷನರ್ ಒಂದು ಹೇಳಿಕೆ ಮತ್ತು ಒಂದ್ ಕಡೆ ಬಿಜೆಪಿ ನಾಯಕರುಗಳ ಹೇಳಿಕೆ. ಇದು ಪ್ರತಿಪಕ್ಷಗಳಿಗಂತೂ ಆಹಾರವಾಗಿದೆ. ಅವರು ಇದೇ ವಿಚಾರವನ್ನ ಇಟ್ಕೊಂಡು ರಾಜಕೀಯ ದಾಳವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.